ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸರ್ಕಾರವೇ ಇದರಲ್ಲಿ ಭಾಗಿಯಾಗಿದೆ ಅಂತ ಆರೋಪವನ್ನ ಮಾಡಿದ್ದರು. ಪೊಲೀಸ್ ಜೀಪ್ನಲ್ಲೇ ಮನೆಗೆ ತಂದು ಬಿಡ್ತಿದ್ರಂತೆ, ಸರ್ಕಾರ ತಪ್ಪಿತಸ್ಥ ಸ್ಥಾನದಲ್ಲಿದೆ ಅಂತ ಆರ್ ಅಶೋಕ್ ಅವರು ಹೇಳಿದರು. ಇದಕ್ಕೆ ಸಂತೋಷ್ ಲಾಡ್ ಇದೀಗ ಪಂಚ್ ಕೊಡ್ತಾ ಇದ್ದಾರೆ. ಏನಂತ? ಏರ್ಪೋರ್ಟ್ ಯಾರ ಕಂಟ್ರೋಲ್ನಲ್ಲಿದೆ? ಏನ್ ಏರ್ಪೋರ್ಟ್ನಲ್ಲಿ ಎಲ್ಲರೂ ಮಲಗಿದ್ರ? ಏರ್ಪೋರ್ಟ್ನ ಒಳಗಡೆ ಆಗಿದ್ದು ಹೆಂಗ್ ಬಂತು ಇಷ್ಟೊಂದು ಚಿನ್ನ? ಅವರೇನ್ ಮಲಗಿದ್ರ? ಇದು ಯಾರ ಕಂಟ್ರೋಲ್ ಅಲ್ಲಿ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಆರ್ ಅಶೋಕ್ ಏನ್ ಹೇಳಿದ್ರು, ಸಂತೋಷ್ ಲಾಡ್ ಏನ್ ತಿರುಗೇಟು ಕೊಡ್ತಿದ್ದಾರೆ ಬನ್ನಿ. ಇದು ಸರ್ಕಾರ ನೆನ್ನೆನೇ ನಾನು ವಿಧಾನಸಭೆಯಲ್ಲಿ ಹೇಳಿದ್ದೀನಿ, ಅವರಿಗೆ ಪೊಲೀಸು ಜೀಪಲ್ಲಿ ಯಾವಾಗೂ ಕರ್ಕೊಂಬರ್ತಾ ಇದ್ದಾರಂತೆ. ಕಳ್ತನ ಮಾಡಿದ ಮೇಲೆ ಪೊಲೀಸ್ ಜೀಪಲ್ಲಿ ಕರ್ಕೊಂಬಂದು ಮನೆಗೆ ಬಿಡ್ತಾ ಇದ್ದಾರಂತೆ. ಅಂದರೆ ಸರ್ಕಾರನೇ ಇದರಲ್ಲಿ ಆಗಿದೆ ಅನ್ನೋದು ನಮ್ಮ ನೇರ ಆಪಾದನೆ. ಅವರಿಗೆ ಪ್ರೋಟೋಕಾಲ್ ಹೆಂಗೆ ಕೊಟ್ಟರು, ಅವ್ರನ್ನ ಹೆಂಗೆ ಎಸ್ಕಾರ್ಟ್ ಕೊಟ್ಟರು, ಇದೆಲ್ಲ ತನಿಖೆ ಆಗಬೇಕಾಗಿದೆ. ಅದಕ್ಕೆ ಸರ್ಕಾರ ಇವತ್ತು ತಪ್ಪಿತಸ್ಥರ ಸ್ಥಾನದಲ್ಲಿದೆ. ಈಗಾಗಲೇ ಈ ತನಿಖೆ CBIಗೆ ಹೋಗಿದೆ. ಅವರು ನಿಷ್ಪಕ್ಷವಾದಂಥ ತನಿಖೆ ಮಾಡಲಿ. ಯಾರು ಪತ್ರಿಕೆಗಳಲ್ಲಿ ಬರ್ತಾ ಇದೆಯಲ್ಲ ಮಂತ್ರಿ ಇದೆ, ಅವ್ರ ಮೇಲೆ ಕ್ರಮ ಆಗಲಿ. ಈಗ ಈ ದೇಶದಲ್ಲಿ ಸ್ಕ್ಯಾಮ್ ಆಗಿ ಸ್ಕೀಮ್ ಆಗಿ ಅವ್ರಿಗೆ ಏನೂ ಬರೋದಿಲ್ಲ, ಗುರ್ತಾಗೋದಿಲ್ಲ. ಬಟ್ ಪ್ರೋಟೋಕಾಲ್ ಯಾವ ರೀತಿ ಉಲ್ಲಂಘನೆ ಆಗಿರ್ತಕ್ಕಂಥದ್ದು ಒಳಗೆ ಏನಾಗಿದೆ ನಮಗೆ ಗೊತ್ತಿಲ್ಲ. ಯೂಶಲಿ ಇದಾಗಿರ್ತಕ್ಕಂಥದ್ದು ಎಲ್ಲಿ? ಏರ್ಪೋರ್ಟ್ ಒಳಗಡೆ. ಸ್ಮಗಲ್ಡಾಗ ಹೆಂಗೆ ಬಂತು ಒಳಗಡೆ? ಇದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಹೆಂಗೆ ಒಳಗಡೆ ಹೆಂಗೆ ಬಂತು? ಈಗ ಬಾಂಗ್ಲಾದೇಶ್ನವ್ರು ಈ ದೇಶಕ್ಕೆ ಬಂದಾರಂತ ಹೇಳ್ತಾರೆ. ಕರ್ನಾಟಕದಲ್ಲಿ ಬಂದಾರ ಬಾಂಗ್ಲಾದೇಶ್ನವರು. ಹೆಂಗೆ ಬಂದರು ಬಾಂಗ್ಲಾದೇಶ್ನವರು? ಈ ಗೋಲ್ಡ್ ಕೂಡ ಸ್ಮಗಲಾಗಿ ಬಂದಿದೆ. ಎಲ್ಲಿಂದ ಬಂತು ಗೋಲ್ಡು? ಹೌ ಡಿಡ್ ಸೋ ಮಚ್ ಗೋಲ್ಡ್ ಕಮ್ ಫ್ರಮ್ ಏರ್ಪೋರ್ಟ್? ಏರ್ಪೋರ್ಟ್ ಯಾರ ಕಂಟ್ರೋಲಲ್ಲಿದೆ? ಯಾರು ಕಂಟ್ರೋಲಾಗಿದೆ ಸರ್? ಮತ್ತು ಯಾರಿಗೆ ಕೇಳ್ಬೇಕು ನೀವು ಪ್ರಶ್ನೆ? ಮೊದಲನೇ ಪ್ರಶ್ನೆ ಅದಕ್ಕೆ ಕೇಳ್ಬೇಕಲ್ಲ, ಗೋಲ್ಡ್ ಹೆಂಗೆ ಬಂತು ಅಂತೇಳಿ. ಫಸ್ಟು ಇನ್ವೆಸ್ಟಿಗೇಷನ್ ಆಗಲಿ ಮಾಡೋಣ. ಪ್ರೋಟೋಕಾಲು ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಹೌ ಡಿಡ್ ದಿಸ್ ಗೋಲ್ಡ್ ಕಮ್? ಈ ಪೋರ್ಟ್ಲಿಂದ ಈ ಪುಣ್ಯ ಇದೇ ಒಂದು ಪೋರ್ಟ್ನಾಗಿಂದ ಬೇರೆ ಬೇರೆ ಏರ್ಪೋರ್ಟ್ನಲ್ಲಿ ಎಷ್ಟು ಗೋಲ್ಡ್ ಬಂದಿದೆ, ಪೋರ್ಟ್ಗಳಿಗೆ ಎಷ್ಟು ಗೋಲ್ಡ್ ಬಂದಿದೆ ಮಾಹಿತಿ ಬೇಕಲ್ಲ. ಸಂಪೂರ್ಣವಾಗಿ ಅವ್ರನ್ನ ಕೇಳ್ಬೇಕು ನಾವು. ಹೌ ಡಿಡ್ ದಿಸ್ ಗೋಲ್ಡ್ ಕಮ್? ನೀವು ಮಲಗಿದ್ರಿ ಎಷ್ಟು ದಿವಸ? ಏರ್ಪೋರ್ಟ್ ಅಥಾರಿಟಿ ಅವ್ರು ಇಂಡಿಯಾ ಆಫ್ ಏನು ಮಾಡ್ತಿದ್ರು? ಕಸ್ಟಮ್ಸ್ ಏನು ಮಾಡ್ತಾಯಿದ್ರು? ಯಾರು ಜವಾಬ್ದಾರಿ ಇದು? ಅದಕ್ಕೆ ಹೇಳೋದು, ಸುಮ್ಮನೆ ಏನೋ ರಾಜಕೀಯವಾಗಿ ಟೀಕೆ ಮಾಡೋಕ್ಕೆ ಹೋದರೆ ಮತ್ತು ನಾವು ಕೂಡ ಹಿಂಗೆ ಮಾತಾಡಬೇಕಾಗತ್ತೆ. ಯಾವುದೇ ಒಂದು ಈ ಥರ ವಿಷಯ ಗಂಭೀರವಾದಂಥ ವಿಷಯಗಳು ಬಂದಾಗ ಇದು ಕೂಲಂಕುಷವಾಗಿ ಚರ್ಚೆ ಆಗಬೇಕು. ಅದ್ರ ಜೊತೆಗೆ ಒಂದು ಏಜೆನ್ಸಿ ಯಾವುದು ಏಜೆನ್ಸಿ ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ, ವಿ ಶುಡ್ ಹ್ಯಾವ್ ಸಮ್ ಪೇಷನ್ಸ್ ಅಂತ ನಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಅವರಿಗೆ.